ಎಲ್ಲವೂ ಸರಿ ಹೋಗಿದ್ದರೆ ಇಷ್ಟು ಹೊತ್ತಿಗೆ ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಮಾತುಕತೆ ಯುದ್ಧವನ್ನು ಕೊನೆಗೊಳಿಸುವ ವಿಚಾರದಲ್ಲಿ ಹೆಚ್ಚು ಕಡಿಮೆ ಪ್ರಾರಂಭ ಆಗಿರಬೇಕಿತ್ತು. ಆದರೆ ಈಗ ಆ ಮಾತುಕತೆ ಇವತ್ತು ನಡೆಯುತ್ತೋ, ನಾಳೆ ನಡೆಯುತ್ತೋ, ನಾಳಿದ್ದು ನಡೆಯುತ್ತೋ ಅಥವಾ ನಡೆಯೋದೇ ಇಲ್ಲವೋ ಗೊತ್ತಿಲ್ಲ. ಅಮೆರಿಕದ ಪ್ರಕಟಣೆಗಳ ಪ್ರಕಾರ ಅಲ್ಲಿಯ ಉಪಾಧ್ಯಕ್ಷರ ನೇತೃತ್ವದ ತಂಡ ಇಸ್ಲಾಮಾಬಾದ್ ಕಡೆಗೆ, ಪಾಕಿಸ್ತಾನದ ಕಡೆಗೆ ಹೊರಟಿದೆ ಪ್ರಯಾಣ. ಆದರೆ ಇರಾನ್ನ ಪ್ರಕಟಣೆಗಳ ಪ್ರಕಾರ ನಾವು ಯಾವ ಮಾತುಕತೆಗೆ ಎಲ್ಲಿಗೂ ಹೋಗಲ್ಲ, ಹೋಗೋದೂ ಇಲ್ಲ ಅಂತ. ಅಂದರೆ ಸದ್ಯಕ್ಕೆ ಪರಿಸ್ಥಿತಿ ಇಷ್ಟು. ಅವರಲ್ಲಿ ಇವರು ಇಲ್ಲಿ ಒಬ್ರಿಗೊಬ್ಬರು ಬಡಿದಾಡ್ಕೊಳ್ಳೋದು ಮುಂದುವರೆದಿದೆ. ಪ್ರಪಂಚಕ್ಕೆ ಉಂಟಾಗಿರುವ ತಲೆನೋವಿಗೆ ಮದ್ದಿಲ್ಲ. ಇರಾನ್ ಎರಡನೆಯ ಬಾರಿಗೆ ತಾನು ಹಾರ್ಮುಝನ್ನು ಬಂದ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಮೆರಿಕ ನಾನು ಬಂದ್ ಮಾಡಿರೋದನ್ನು ನೀನೇನು ಬಂದ್ ಮಾಡೋದು ಅಂತ ಅದಕ್ಕೆ ಹೇಳುತ್ತೆ. ಇದೀಗ ಎರಡನೇ ಸುತ್ತಿನ ಮಾತುಕತೆ ತಿರಸ್ಕಾರವಾದ ನಂತರ ಕಾರಣ ಏನು ಅಂತ ಕೇಳಿದಾಗ ಇರಾನ್ ಹೇಳುತ್ತೆ, ಅಮೆರಿಕ ಈಡೇರಿಸಲು ಆಗದಂಥ ಅತಿಯಾದ ಬೇಡಿಕೆಗಳನ್ನು ಪಟ್ಟಿ ಮಾಡಿದೆ ಮತ್ತು ಈ ಮಾತುಕತೆ ನಡೆಯುತ್ತಿರುವ ಬೆನ್ನಲ್ಲೇ ನಮ್ಮ ಒಂದು ಹಡಗನ್ನು ಬಲವಂತವಾಗಿ ಸಮುದ್ರದಲ್ಲಿ ನಿಲ್ಲಿಸಿ ಗುಂಡು ಹೊಡೆದು ದಾಳಿ ಮಾಡಿ ಅದನ್ನು ಪ್ರವೇಶ ಮಾಡಿ ಅದನ್ನು ಸೀಸ್ ಮಾಡ್ಕೊಂಡು ವಶಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಇವರ ಜೊತೆ ಮಾತುಕತೆ ಎಲ್ಲಿದೆ ನಮ್ಮ ಹತ್ರ ಅವಕಾಶ ಅಂತ ಅವರು. ಇರಾನ್ನ ಅಧ್ಯಕ್ಷ ಪೆಜೆಸ್ಕಿಯಾನ್ ಹೇಳ್ತಾರೆ, ನಮಗೆ ಯುದ್ಧ ಬೇಡಪ್ಪ ಅಂತ. ಇದು ಎಲ್ಲರೂ ಹೇಳೋ ಅಂಥದ್ದು, ನಮಗೆ ಯುದ್ಧ ಬೇಡಪ್ಪ ಅಂತ. ನನಗೆ ದುಡ್ಡು ಬೇಡಪ್ಪ ಅಂತ ಕರಪ್ಟ್ ಕಳ್ಳರು ಹೇಳ್ದಂಗೆ. ಹೇಸಿಗೆ ತಿನ್ನೋರಿದಾರಲ್ಲ, ಹೇಸಿಗೆ ತಿನ್ನೋರನ್ನ ಕೇಳಿ ನೀವು ಯಾವತ್ತಾರೋ ಒಬ್ಬರನ್ನ ದುಡ್ಡು ಬೇಕು, ದುಡ್ಡೆಲ್ಲ ನಮ್ಗೆ ಬೇಡಪ್ಪ, ನಮ್ಗೆ ಯಾಕಪ್ಪ, ಎಲ್ಲ ಕೊಟ್ಟಿರೋದೆಲ್ಲ ಸಾಲದೇನಪ್ಪ, ಎಷ್ಟಿದೆಯಪ್ಪ, ಇನ್ನೇನಾಗಬೇಕಪ್ಪ, ಎಷ್ಟು ರೀತಿ ತಿನ್ನಬೇಕೋ, ಎಲ್ರಿ ತಿನ್ನೋಕು, ಏನು ಮಾಡ್ಬೇಕ್ರಿ ತಿಂದು ಅಂತ ನಮ್ಮನೆ ಕೇಳ್ತಾರೆ. ನಾವು ಆ ಕಡೆ ಹೋದ ತಕ್ಷಣ ನೋಡ್ಕೊಳ್ಳೋದು ಅಂತಾರೆ. ಅವನು ಸರ್ ಅದು ಇಷ್ಟ ಅಂತ ಕೊಟ್ಟು ಮುಂದಕ್ಕೆ ಹೋಗಿ ಅಂತ. ಹಾಗೆ ಇದುವೇ ಎಲ್ಲ ಡ್ರಾಮಾಗಳಿವು. ಸರಿ, ಈಗ ಏನಾಗುತ್ತೋ ಸಭೆಗೆ ಗೊತ್ತಿಲ್ಲ, ಸಹಕಾರ ಕೊಡಲ್ಲ ಅಂದಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಮಾತನ್ನು ಗಂಭೀರವಾಗಿ ಪರಿಗಣಿಸ್ತೀನಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ನೀವು ಯಾರ ಮಾತನ್ನು ಬೇಕಾದ್ರೂ ಪರಿಗಣಿಸ್ಕೊಳ್ಳಿ, ಪಾಕಿಸ್ತಾನನ ನಂಬಿ ವ್ಯವಹಾರ ಮಾಡ್ತೀನಿ ಅಂತಿರೋ ಟ್ರಂಪ್ಗೆ ನನ್ನ ಪ್ರಕಾರ ಆ ದೇಶದಲ್ಲಿರುವಂತಹ ಯಾವುದಾದ್ರೂ ಒಂದು ಒಳ್ಳೆ ಬ್ರೈನ್ ಸ್ಕ್ಯಾನಿಂಗ್ ಮೆಷಿನ್ ಇದ್ದರೆ ಚೆಕ್ ಮಾಡಿಸ್ಕೊಂಬಿಡಿ ಈಗಲೇ ಅಮೇರಿಕದವರು. ಯಾವತ್ತು ಈ ಹಾವು ನಿಮಗೆ ಎಲ್ಲಿ ವಿಷಯದಲ್ಲಿ ಕಚ್ಚತ್ತೋ ನನಗೆ ಗೊತ್ತಿಲ್ಲ. ಪಾಕಿಸ್ತಾನನ ನಂಬುದವರು ನಾಶವಾಗಲೇಬೇಕು, ಅಮೇರಿಕವೂ ಸೇರಿದಂತೆ ನಾಶವಾಗಲೇಬೇಕು. ನೋಡ್ತಾ ಇರಿ. ಸರಿ, ಅದಕ್ಕೆ UAE ಹೇಳ್ತಾ ಇದೆ, ನೋಡಿ 600 ಮಿಲಿಯನ್ ಬ್ಯಾರಲ್ ಅಷ್ಟು ತೈಲ ಸಿಕ್ಕಾಕೊಂಡಿದೆ, ನೀವಿಬ್ಬರೂ ಸೇರಿಕೊಂಡು ಬಂದು ಅಂತ ಬಂದು ಮಾಡ್ಕೊಂಡು ಕೂತ್ರೆ ನಮ್ಮ ಗತಿ ಏನಿದಕ್ಕೆ, ನಮ್ಮ ಕೈಲಿ ಆಗ್ತಿಲ್ಲ, ಹೀಗೆ ಆದರೆ ಕಷ್ಟ ಆಗತ್ತಿದು. ಎರಡನೇದು, ನಾವು ಈ ಡಾಲರ್ನ ಕೈ ಬಿಟ್ಬಿಟ್ಟು ಯುವಾನನ್ನು ಅಂದರೆ ಚೈನಾದ ಕರೆನ್ಸಿ ಹಣವನ್ನು ನಾವು ಬಳಸೋ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಅವರು ಹೇಳಿದ್ದಾರೆ. ಅದು ಅಮೆರಿಕದ ಅಧಿಕಾರಿಗಳು ಅವ್ರ ಜೊತೆ ಚರ್ಚೆ ಎಲ್ಲ ಮಾಡ್ತಿದ್ದಾರಂತೆ. ಮೊದಲ ಸಂಧಾನಕ್ಕೂ ಮೊದಲು ಇರಾನ್ ಅದೇ ಹೇಳ್ತಾ ಇತ್ತು, ನಾವು ಮಾತುಕತೆಗೆ ಹೋಗಲ್ಲ ಅಂತ. ಈಗಲೂ ನನ್ನ ಪ್ರಕಾರದಲ್ಲಿ ಈ ಮಾತುಕತೆ ನಡೆಯುತ್ತೆ. ನನ್ನ ಪ್ರಕಾರ ಇದು ನಡೆಯಲ್ಲ ಅಂತ ನಾನು ಇನ್ನೂ ಅಂದ್ಕೊಂಡಿಲ್ಲ. ಅದು ನಡೆಯೋದೇ ಇಲ್ಲ ಅನ್ನೋದು ಸ್ಪಷ್ಟವಾಗಿದ್ದರೆ ಅಮೆರಿಕದ ತಂಡ ಹೊರಡ್ತಿರಲಿಲ್ಲ. ಅವ್ರು ಹೊರಟಿದ್ದಾರೆ ನಾನು ಹೇಳೋದು, ಯಾಕಂದ್ರೆ ಅವ್ರು ಹೊರಟಿದ್ದಾರೋ ಇಲ್ಲಿ ಬರೋದೇ ನನಗೆ ಡೌಟ್ ಇದೆ. ಅಮೆರಿಕ ತಂಡ ಯಾಕಂದರೆ ಹೋದ ಸರಿ ಹೊರಟಾಗ ಬಾಜಾ ಭಜಂತ್ರಿ, ಪಿ ಡೋಲು ಕುಣಿತ ಎಲ್ಲ ಇದು ನಮ್ಮ ದಸರಾಲ್ ಮಾಡ್ತಾರಲ್ಲ ಅವೆಲ್ಲ ಅದೊಂದು ಇರಲಿಲ್ಲ ಅಷ್ಟೇ. ಅಲ್ಲಿ ಮಿಕ್ಕಿದೆಲ್ಲ ಮಾಡ್ಕೊಂಡು ಸಾಹೇಬಾಬ್ ಏನು ವಿಮಾನ ಹತ್ತೋದೇನು, ಏರ್ಫೋರ್ಸ್ ಒಂದು ಹೆಲಿಕಾಪ್ಟ್ರಿಂದ ನೇವಿಕಾಪ್ಟ್ರಿಂದ ಇಳಿಯೋದೇನು, ವಿಮಾನ ಹತ್ತದಾಗ ಹಿಂಗೆ ಅನ್ನೋದೇನು, ವೈಸ್ ಪ್ರೆಸಿಡೆಂಟು ಬಂದು ತಪ್ಪುಗಳದೇನು ಎಲ್ಲ ತೋರಿಸ್ತಾ ಇದ್ರು. ಅಲ್ಲಿ ಹೊರಟಿದ್ದು ಒಂದು ಪಿಕ್ಚರೇ ಇಲ್ಲ ಇವಾಗ ನಮ್ಮ ಹತ್ರ ಅಮೆರಿಕದವ್ರು ಹೊರಟಿರೋದಕ್ಕೆ. ಹಾಗಾಗಿ ಅವ್ರು ಹೊರಟಿದ್ದಾರೆ. ನನ್ನ ಪ್ರಕಾರ ಈ ಮಾತುಕತೆ ನಡೆಯುತ್ತೆ. ಇರಾನ್ನ ತಂಡಕ್ಕೆ ಇಸ್ಲಾಮಾಬಾದ್ಗೆ ಬರೋಕ್ಕೆ ಭಾಳ ದೊಡ್ಡ ಸಮಯ ಬೇಕಾಗಿಲ್ಲ. ಅರೌಂಡ್ 1.5 2000 ಮೈಲ್ಸ್ ಅಷ್ಟೇ, ಕಿಲೋಮೀಟರ್ಸ್ ಬಂದ್ಬಿಡ್ಬೋದು ಬೇಗ ಬೇಕಾದ್ರೆ. ಹಾಗಾಗಿ ನನ್ನ ಪ್ರಕಾರದಲ್ಲಿ ಈಗಲೂ ನಡೆಯುತ್ತೆ. ಕಾರಣ, ಈ ನಡೀತಿರೋಂಥ ಈ ಯುದ್ಧಕ್ಕೆ ಸ್ಪಷ್ಟವಾದಂತಹ ಮಿಲಿಟರಿ ಅಂತಿಮ ಉತ್ತರ ಸಿಕ್ಕತ್ತೆ ಅಂತ ಯಾರೂ ಪ್ರಭಾವಿಸ್ತಾ ಇಲ್ಲ. ಮಿಲಿಟರಿ ಉತ್ತರನೇ ಸಿಗತ್ತೆ, ನಾಮಾವಶೇಷ. ಅಂದರೆ ಹಿಂದಿನ ಕಾಲದಲ್ಲಿ ಮಹಾರಾಜ ಬಂದಂತೆ ದಾಳಿ ಮಾಡದಂತೆ ಇನ್ನೊಂದು ರಾಜ್ಯದ ಮೇಲೆ, ಆ ರಾಜ್ಯವನ್ನು ಆಕ್ರಮಿಸಿಕೊಂಡು ಬಿಟ್ಟನಂತೆ, ಅಂದರೆ ಹಿಮ್ಮೆಟ್ಟಿಸಿ ಬಿಟ್ಟ, ಮಹಾರಾಜನ ಓಡಿಸಿ ಬಿಟ್ಟ
ಅಥವಾ ಅವನ ರಾಣಿಯರನ್ನ ಮದುವೆ ಆಗಿಬಿಟ್ಟ, ಏನೋ ಒಂದು ಆಯ್ತು ಅಂತ ಇದೆ ಅಲ್ವೇ? ಅದನ್ನೇ ತಾನೇ ದಾಳಿ ನಡೆದಾಗ ದೇಶದಲ್ಲೆಲ್ಲ ಮಾಡಿದ್ದಿದ್ದು ಎಲ್ಲರೂ. ಈಗ ಹಾಗಿದ್ದಂಗಿಲ್ಲ, ಇದು ಮಿಲಿಟರಿ ಅಂತ್ಯವನ್ನು ಕಾಣುತ್ತೆ ಅಂತ ಯಾರೂ ಅನ್ಕೋತಾ ಇಲ್ಲ. ಸೊ ಬಹು ಸಹಜವಾಗಿ ಒಂದು ವಯಾ ಮೀಡಿಯಾ ಒಪ್ಪಂದಗಳಿಗೆ ಈಗ ಬರಬಹುದು. ಅದರಲ್ಲಿ ಅಮೆರಿಕ ಹೇಳ್ತಿರೋದು ಒಂದಿರ್ಬೋದು, ಇರಾನ್ ಹೇಳ್ತಿರೋದು ಒಂದಿರ್ಬೋದು. ಈ ಮಾತುಕತೆಯ ಪರಿಹಾರ ಅನ್ನುವಾಗ ಈ ರೀತಿಯ ಪೊಸಿಷನ್ಸ್ ಏನಿದೆ, ಏನ ಮಾಡ್ಕತ್ತೀಯ, ಅಲ್ಲಿ ಉದುರಿಸ್ಬಿಡ್ತೀನಿ ನೋಡ, ನೀನು ಅದು ಮಾಡಿದ್ರೆ ನಾನು ಇದು ಮಾಡ್ತೀನಿ, ಉದುರ್ಸೋ ನೋಡೋಣ ಉದುರ್ಸೋ ಅಂತ. ಅಣ್ಣ ನೀ ಬಾ ಅಣ್ಣ, ಸುಮ್ಮನೆ ಅವ್ನು ಹೇಳ್ತಾನೆ ಅಂತ ನೀನು ಅವನ ಜೊತೆ ಜಗಳ ಮಾಡ್ಕತ್ತೀಯಲ್ಲ, ಬಾ ಅಂತ ಸೈಡ್ ಕರ್ಕೊಂಡು ಸಮಾಧಾನ. ಇದು ನಡೀತಾ ಇರೋದು. ಇದರದ್ದು ಗ್ಲೋರಿಫೈಡ್ ವರ್ಷನ್ನನ್ನು ನನಗೆ ಏನೋ ಮಾಡ್ಕತ್ತೀಯ ಅದನ್ನು ಟ್ರಂಪ್ ಅಂತ ಅನ್ಕೊಳ್ಳಿ, ನೀನೇನ ಮಾಡ್ಕತ್ತೀಯ ಅಂತ ಅದನ್ನು ಇರಾನ್ ಅಂತ ಅನ್ಕೊಳ್ಳಿ, ಉದುರಿಸ್ಬಿಡ್ತೀನಿ ನೋಡು ಅಲ್ಲ ಅಂತ ಅಮೇರಿಕಾ ಅನ್ಕೊಳ್ಳಿ. ಹೀಗೆ ಗ್ಲೋರಿಫೈಡ್ ವರ್ಷನ್ನಲ್ಲಿ ನಡೀತಿದೆ ಅಷ್ಟೇ. ಇದು ಇನ್ನೇನೂ ಇಲ್ಲ. ಇದರಲ್ಲಿ ಇಬ್ಬರು ತಮ್ಮ ತಮ್ಮ ಪ್ರತಾಪವನ್ನು ತೋರಿಸ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಇದು ಕೈತಪ್ಪಿ ಹೋಗಿಬಿಟ್ಟರೆ ಇರಾನ್ಗಾಗೋ ನಷ್ಟ ಇದೆಯಲ್ಲ, ಅದನ್ನು ಸಹಿಸ್ಕೊಳ್ಳುತ್ತೆ ಅಂತ ನಾನು ಈಗಲೂ ಹೇಳ್ತೀನಿ, ಆಗಲ್ಲ. ಇರಾನ್ಗೆ ಸಾಧ್ಯ ಆಗಲ್ಲ, ಇರಾನ್ ಕೈಲಿ ಆಗಲ್ಲ ಸಹಿಸ್ಕೊಳ್ಳೋಕ್ಕದ. ಇಂಟರ್ನಲ್ಲಿ ಇರಾನ್ನಲ್ಲಿ ಇವತ್ತಿಗೆ ಯುದ್ಧ ಪ್ರಾರಂಭವಾದಷ್ಟೇ ದಿನ, ಎಷ್ಟು 60 ದಿನನಾ ಕ್ರಾಸ್ ಆಯ್ತು, ಇಂಟರ್ನೆಟ್ ಇಲ್ಲ. ನೀವು ಯಾರೂ ನೋಡದೇ ಇರುವ ದೃಶ್ಯಗಳಿಗೆ ನಿಧಾನಕ್ಕೆ ಹೊರಗೆ ಹೆಂಗೋ ಹೊರಗೆ ಬರ್ತಾ ಇವೆ. ಹೇಗೆ ಹೊರಗೆ ಬರ್ತಿದೆ ಗೊತ್ತಾಗ್ತಾ ಇಲ್ಲ ನನಗೂ. ಭಾಳ ಕಡೆ ಪವರ್ ಕಟ್ ಸ್ಟಾರ್ಟ್ ಆಗಿದೆ ಇರಾನ್ನಲ್ಲಿ, ಪವರ್ ಇಲ್ಲ ಇರಾನ್ನಲ್ಲಿ. ದೇರ್ ಇಸ್ ಅ ಟ್ರಮೆಂಡಸ್ ಪ್ರಾಬ್ಲಮ್. ನಂಬರ್ 3, ಸಣ್ಣಕ್ಕೆ ಫುಡ್ ಪ್ರಾಬ್ಲಮ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಆಹಾರದ ಕೊರತೆ ಸಣ್ಣಕ್ಕೆ ಸ್ಟಾರ್ಟ್ ಆದಂಗಿದೆ. ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಇರಾನ್ದು ಹಲವಾರು ಕಟ್ಟಡಗಳು ಇದನ್ನೆಲ್ಲ ವ್ಯಾಪಾರಕ್ಕೆ ಇಟ್ಕೊಂಡಿದ್ದಾರೆ ಈಗ ಸರ್ಕಾರನೇ. ಕಟ್ಟಡಗಳು ಎಲ್ಲ ವ್ಯಾಪಾರ ಆಸ್ತಿಗಳೆಲ್ಲ ಮಾರ್ತಾ ಇದ್ದಾರೆ. ಅಷ್ಟು ಈಸಿ ಇಲ್ಲ. ಇರಾನ್ದು ಕರೆನ್ಸಿ $1ಗೆ 1.5 ಮಿಲಿಯನ್ ರಿಯಾಲ್ ಥರ ಏನೋ ಹೊಟ್ಟೋಗಿದೆ. ಅದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಡಗಲ್ಲೇ ತಗೊಂಡೋಗ್ಬೇಕು. ನಾನು $100 ಕಳಿಸ್ತಾ ಇದ್ದೀನಿ, ಇದು ನಾನು ರಿಯಲಲ್ಲಿ ಕಳಿಸ್ಲಾ, ಕಳಿಸ್ಗೆ ಒಂದು ಹಡಗ ಕಳಿಸು ಅಂತಂದು ಹಡಗಲ್ಲಿ ಕಳಿಸ್ಬೇಕು. ಆ ಲೆವೆಲ್ಗೆ ಬರ್ತಾ ಇದೆ ಅದು. ದಾಟ್ಸ್ ದ ಟೈಪ್ ಆಫ್ ಇನ್ಫ್ಲೇಷನ್ Iran is facing. There is a possibility of around 9 to 10% of unemployment. 9 to 10% of unemployment. ಇಂಪಾಸಿಬಲ್ ಯಾವ ದೇಶಕ್ಕೂ. ಹಾಗಾಗಿ ಇರಾನ್ ಭಾಳ ಕಷ್ಟಪಡಬೇಕಾಗಿ ಬರುತ್ತೆ. ಬಟ್ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಇದು ಒಂದು. ಇನ್ನು ಈ ಕಡೆಯಿಂದ ನೀವು ನೋಡೋಣ ಅದನ್ನು ಏನು ಅಂತ. ನೆಕ್ಸ್ಟ್ ನ್ಯೂಸ್ ತಗೊಳ್ಳಿ. ಒಮನ್ ಕೊಲ್ಲಿಯಲ್ಲಿ ಇರಾನ್ನ ಸರಕು ಹಡಗು ಟೌಸ್ಕಾವನ್ನು ಅಮೆರಿಕ ನೌಕಾಪಡೆ ವಶಕ್ಕೆ ಪಡೆದಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ನೌಕಾಪಡೆ ಮೇಲೆ ಇರಾನ್ ಕೂಡ ದಾಳಿ ನಡೆಸಿದೆ. ಹೊರ್ಮೋಸ್ ಜಲಸಂಧಿಯಲ್ಲಿ ಕಣ್ಗಾವಲನ್ನ ಇರಾನ್ ಹೆಚ್ಚು ಮಾಡಿಕೊಂಡಿದ್ದು ಅಮೆರಿಕದ ಮಿಲಿಟರಿ ಹಡಗುಗಳ ಮೇಲೆ ಡ್ರೋನ್ಗಳ ದಾಳಿ ನಡೆಸಿದೆ. ಐಆರ್ಜಿಸಿ ಇರಾನ್ ಅನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಐಆರ್ಜಿಸಿ ಕಮಾಂಡರ್ ಅಹ್ಮದ್ ವಹೀದಿ ನೇತೃತ್ವದಲ್ಲಿ ಇರಾನ್ ಮೇಲೆ ನಿಯಂತ್ರಣ ಸಾಧಿಸಿದೆ. ಅಲ್ಲದೆ ನಾವು ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ಯುರೇನಿಯಂ ಒಪ್ಪಿಸಲ್ಲ ಅಂತ ಇರಾನ್ ಹೇಳಿಕೊಂಡಿದೆ. ಇಸ್ರೇಲ್ಗೆ ಬೇಹುಗಾರಿಕೆ ನಡೆಸಿದ 2 ವ್ಯಕ್ತಿಗಳನ್ನು ಇರಾನ್ ಗಲ್ಲಿಗೇರಿಸಿದೆ. ಹೊರ್ಮೋಸ್ನಲ್ಲಿ ಭಾರತದ ಹಡಗುಗಳ ಮೇಲೆ ಗುಂಡಿನ ದಾಳಿ ಮಾಡಿದ ಇರಾನ್ ವಿರುದ್ಧ ಭಾರತದ ನಾವಿಕ ಕಿಡಿಕಾರಿದ್ದಾರೆ. ಇರಾನ್ನಿಂದ ಹೋಗಲು ಅನುಮತಿ ಕೊಟ್ಟು ನೀವೇ ದಾಳಿ ಮಾಡಿದ್ರೆ ಹೇಗೆ ಅನ್ನೋದು ಅವರ ಪ್ರಶ್ನೆ. ಆಯ್ತು, ಆ ಥರದ ಲಾಜಿಕಲ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅಂಥ ಜಾಗ ಅಲ್ಲ ಅದು. ಯುದ್ಧ ಅಂತ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ ಯಾವುದೋ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ, ಏನು ಮಾಡ್ದ ಸರ್ ಅಂತ ಇದು ಗುದ್ದುಬಿಟ್ಟು ಯಾಕೆ ಗುದ್ದಿದೆ ನೀನು ಅಂತ ಬಿಟ್ಕೊಂಡು ಹೊಡೆದ್ಬಿಟ್ಟು ಅವರವರೇ ಬಿಡಿಸ್ಕೊಂಡ್ಬಿಡ್ತಾರೆ. ಆ ಟೈಮ್ನ ಕೋಪ ಅವರವರೇ ಬಿಡಿಸ್ಕೊಂಡ್ಬಿಡ್ತಾರೆ. ಇನ್ಯಾದ್ರ ಬಂದು ಅವರವರೇ ಹೊಡಿತಾರೆ. ನಾನು ಹೊಡೆದಿಲ್ಲಪ್ಪ ಅಂದರೆ ಹೊಡೆದಿಲ್ಲ ಅಂತೀಯ ಮತ್ತೆ ಹೊಡಿತಾರೆ. ಆಮೇಲೆ ಅದು ಯಾವುದೋ ಕ್ಯಾಮ್ರಾ ಬಂದ್ಬಿಟ್ಟು ಭಾಳ ತಪ್ಪು ಮಾಡ್ಬಿಟ್ರು ಸರ್ ಎಲ್ಲರೂ ತಮಗೆ ಅಂತ ಅವನೇ ಹೊಡೆದಿರ್ತಾನೆ. ಲಾಜಿಕ್ಗೆಲ್ಲ ಉತ್ತರಕ್ಕೆಲ್ಲ ಇದೆಲ್ಲ ಜಾಗ ಇಲ್ಲ. ನಾವು ದಿ ಕ್ವಶನ್ ಈಸ್ ದಿಸ್. ಈಗ ಪ್ರಶ್ನೆ ಬರ್ತಿರೋದು ಇಲ್ಲಿ ಇದು. ಇರಾನ್ ನ್ಯೂಕ್ಲಿಯರ್ ಅಂದರೆ ಪರಮಾಣು ಧೂಳೇನಿದೆ 400 kg ಅಷ್ಟೇನಿದೆ, ಆ ಇಂಧನ ಅಥವಾ ಧೂಳು, ಪರಮಾಣು ಇಸ್ ನಥಿಂಗ್ ಬಟ್ ಇಂಧನ. ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗೆ ಬೇಕಾದಂತಹ ಇಂಧನ ಯುರೇನಿಯಂ ಎನ್ರಿಚ್ಡ್. ಎಲ್ಲ ಯುರೇನಿಯಂ ಆಗಲ್ಲ, ಇಟ್ ಹ್ಯಾಸ್ ಟು ಬಿ ಎನ್ರಿಚ್ಡ್ ಟು ಎ ಪರ್ಟಿಕ್ಯುಲರ್ ಲೆವೆಲ್ ಇಂಧನವಾಗಲು. ತದನಂತರ ಅದನ್ನು ಹಾಗೆ ಅದರ ಸಂಸ್ಕರಿಸುವ ಇದನ್ನು ಹೆಚ್ಚು ಮಾಡ್ದಂಗೆ ಎಲ್ಲ ಮಾಡಿದಾಗ ಅದು ವೆಪನ್ಸ್ ಅಂದರೆ ಅಸ್ತ್ರಗಳನ್ನು ತಯಾರಿಸಲು ಶುದ್ಧವಾಗುತ್ತೆ. ತುಪ್ಪ ಕಾಯಿಸ್ದಂಗೆ, ಭಾಳ ಸರಳ. ಅಷ್ಟೇ ಹಂಗೆ ಕಾಯಿಸ್ಕೋಬೇಕು ನೀವು, ಅದನ್ನು ಎನ್ರಿಚ್ ಮಾಡ್ಕೋಬೇಕು. ಅದನ್ನು ಸರಳವಾಗಿ ಹೇಳಿದ್ದು ನಾನು, ಅಷ್ಟು ಸರಳ ಅಲ್ಲ ಅದು.
ಸೊ ಇರಾನ್ ಈ ಧೂಳನ್ನು ಕೊಡಲ್ಲ ಅಂತಿದೆ, ಕೊಡದೇ ಇರಬಹುದು ಅಂತಿಮವಾದ ಒಪ್ಪಂದದಲ್ಲಿ, ಬಟ್ ಅದು ಅದರ ವಶದಲ್ಲಿ ಇಲ್ಲದಿರಬಹುದು. IAEA ವಶಕ್ಕೆ ಹೋಗ್ಬಿಡ್ಬೋದು. ಇರಾನ್ ಒಳಗಡೆನೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ವಶಕ್ಕೆ ಹೋಗಬಹುದು ಒಂದು ಮಾರ್ಗದಲ್ಲಿ. ಅಮೇರಿಕ ಹೇಳುತ್ತಿದೆ ಆಲ್ ರೈಟ್, ಅದರ ವಶದ ಪರಿಸ್ಥಿತಿ ಆಮೇಲೆ ನೋಡೋಣ, ಅಂದರೆ ರಷ್ಯಾನೋ ಚೈನಾನೋ ಇಂಡಿಯಾನೋ ಇಟ್ಕೋಬೇಕು ಮಾಡಬೇಕು ಅಂತೆಲ್ಲ ಟಾಕ್ಸ್ ಇದೆ, ಅದೆಲ್ಲ ನೋಡೋಣ ಆಮೇಲೆ. ಇರಾನು ನಂಬಬೇಕಲ್ಲ, ಯಾರನ್ನ ನಂಬಿತಾನೆ ಕೊಡಬೇಕು, ಅದನ್ನು ಕೊಟ್ಟರೆ. ಒಂದು ವೇಳೆ ಅದಾಗದೇ ಇದ್ರೆ ಅಮೇರಿಕ ಹೇಳ್ತದೆ 20 ವರ್ಷ ಅಣ್ವಸ್ತ್ರ ನೀನು ಮಾಡ್ಕೋಕೂಡ್ದು ಅಂತ ಮಾತು ಕೊಡಬೇಕೀಗ ಅಂತ ಷರತ್ತು. 20 ವರ್ಷ ಅಣ್ವಸ್ತ್ರ ಬೇಡ ಅಂದಾಗ ಇರಾನ್ಗೆ ಅದನ್ನು 60% ಸಂಸ್ಕರಿಸಿರುವ ಇರಾನ್ ಅದನ್ನು ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಬೇಕಾಗಿಲ್ಲ. ಅದು 20 ವರ್ಷ ನನಗೆ ಅಣ್ವಸ್ತ್ರ ಮಾಡೋಕ್ಕೆ ಜಾಗ ಇಲ್ಲ ಅನ್ನೋದಾದಮೇಲೆ ನಾನು ಸಂಸ್ಕರಿಸಿರುವ 60% ಕಾಯ್ಕೊಂಡು ಕೂತ್ಕೊಂಡು ಯಾಕೆ ಒದ್ದಾಡಬೇಕು? 20 ವರ್ಷದ ಕನಸಿಗೆ ಕಾಯಬೇಕಷ್ಟೆ, ಅವತ್ತೇನಾಗುತ್ತೋ ಮತ್ತೆ. ಹಾಗಾಗಿ ಈ ಗೋಜಲುಗಳು ಹೇಗೆ ಸಾಲ್ವ್ ಆಗತ್ವೆ ಅನ್ನೋದು ಯಾರಿಗೂ ಅರ್ಥವಾಗ್ತಿಲ್ಲ. ಇರಾನ್ ನನ್ನ ಪ್ರಕಾರ ಅನ್ನ ಬೇಕಾದರೂ ಬಿಡ್ತೀನಿ, ಇದನ್ನು ಕೊಡಲ್ಲ ಅನ್ನೋ ಮನಸ್ಥಿತಿಲಿ ಇದ್ದಂಗಿದೆ. ಯಾಕಂದರೆ ಇರಾನ್ ನಂಬಿದೆ ಪರಮಾಣು ಶಸ್ತ್ರಾಸ್ತ್ರ ಏನಿದೆ ಅದು ತನಗೆ ಆ ಪ್ರಾಂತ್ಯದಲ್ಲಿ ಆ ಪ್ರದೇಶದಲ್ಲಿ ಒಂದು ರೀತಿ ಅಜೇಯ ಶಕ್ತಿಯನ್ನು, ಸೋಲಿಸಲಾಗದಂತಹ ಒಂದು ಒಂದು ಹ್ಯಾಲೋ ಅಂತಾರಲ್ಲ, ಅಂದರೆ ಒಂದು ಇದು ಅಲ್ಲಲ್ಲ, ಆ ಒಂದು ಶಕ್ತಿ ಹೇಳ್ತಾರಲ್ಲ, ಅದನ್ನು ಆ ಥರ ಆಗತ್ತೆ ನನಗೆ ಅಂತ ಅದು ಗೊತ್ತಿದೆ. ಹಾಗಾಗಿ ಅದು ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಅದನ್ನು. ಇದು ದಿಸ್ ಈಸ್ ಓಕೆ, ಫೇರ್, ಆಲ್ ರೈಟ್, ಅವರಿಬ್ಬರು ಜಗಳ ಆಡ್ಕೋತಿದ್ದಾರೆ. ಇಲ್ಲಿವರೆಗೂ ಕಾಂಗ್ರೆಸ್ ಕರ್ನಾಟಕ ದೇಶದೊಳಗಡೆ ಹೊರಗಡೆಯಿಂದ ಬೇರೆ ಬೇರೆ ಆಯಾ ದೇಶಗಳಲ್ಲಿ ಅವರವರು ಇಷ್ಟಷ್ಟು ಲಬಲಬೋ ಅಂತಿದ್ರಲ್ಲಪ್ಪ, ಏನು ಮಾಡ್ತಾಯಿದ್ರು ಮೋದಿ ಅವರಲ್ಲೇ, ಅದು ಆಡ್ಗೆಲ್ಲೋಯ್ತಾ, ಅದು ಬಂತಾ ಅಂತ ಆಟ ಆಡ್ತಿದ್ರಲ್ಲಪ್ಪ. ಇಲ್ಲಿಯವರೆಗೂ ನಿಮ್ಮ ಕಣ್ಣ ಮುಂದೆ ಇವತ್ತೇ ಹೇಳ್ತೀನಿ, ಈಗ ತಗೊಳ್ಳಿ ಬರ್ಕೊಳ್ಳಿ ಬೇಕಾರೆ, ಅಪ್ಪಿ ತಪ್ಪಿನ 10 ದಿನ ಆದರೆ ನನಗೆ ಹೇಳಿದ ನಿಜ ಆಗದಿದ್ರೆ ನೋಡ್ಬಿಡ್ತೀನಿ ಬೇಕಾರೆ. ಇಲ್ಲಿಯವರೆಗೂ ನೀವು ಅನುಭವಿಸಿರುವ ಸಂಕಷ್ಟ ಏನಿದೆ ಪೆಟ್ರೋಲಲ್ಲಿ ಡೀಸೆಲಲ್ಲಿ ಅನುಭವಿಸಿಯೇ ಇಲ್ಲ ಭಾರತೀಯರು, ಏನೂ ತಟ್ಟಿಲ್ಲ. ನೀವು ಅನುಭವಿಸಿಯೇ ಇಲ್ಲ. ನೀವು ಅನುಭವಿಸಿರುವ ಅತ್ಯಲ್ಪ ಸಂಕಷ್ಟ ಅನುಭವಿಸಿದವ್ರಿಗೆ ದೊಡ್ಡದು, ಒಟ್ಟಾರೆ ದೇಶದ ಪ್ರಮಾಣದಲ್ಲಿ ಇದು ಅತ್ಯಲ್ಪ ಸಂಕಷ್ಟ LPG ಮತ್ತು CNGನಲ್ಲಿ ಮಾತ್ರ. ಓಕೆ, ನಾವು ಇನ್ನು 15 ದಿನ ಹಾರ್ಮೋಸ್ ಬಂದಾಗಿ ಈ ಯುದ್ಧ ಮುಂದುವರಿದರೆ ಅಥವಾ ಉಲ್ಬಣಗೊಂಡರೆ ನಿಜವಾದ ಎನರ್ಜಿ ಕ್ರೈಸಿಸ್ಸು ಸ್ಟಾರ್ಟ್ ಆಗೋದು ಈಗ. ಇಲ್ಲಿಯವರೆಗೆ ಯಾರಿಗೂ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ಹಿಂಭಾಗದಲ್ಲಿ ಇದ್ದಂತಹ ಸಂಗ್ರಹಗಳೇನಿತ್ತು, ತುರ್ತು ಕಾಲ ಕಷ್ಟಕಾಲದ ಸಂಗ್ರಹಗಳನ್ನು ಎಳ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ನೀರು ನಲ್ಲಿನಲ್ಲಿ ಬರದಿದ್ದಾಗ, ನಿಮಗೆ ಮನೆಯಲ್ಲಿ ನೀರು ನಲ್ಲಿನಲ್ಲಿ ಬಿಟ್ಟಾಗ ಬರಲಿಲ್ಲ, ಇನ್ನೊಂದು ಪಕ್ಕದ ನಲ್ಲಿಲಿ ಬಿಟ್ಟರೆ ನೀರು ಬಂತು, ನಿಮ್ಮ ಪಾಡು ನೀವು ಕೆಲಸ ಮಾಡ್ಕೊಂಡು ಹೋಗ್ತೀರಿ, ಅದು ಟ್ಯಾಂಕಿನ ನೀರು. ಟ್ಯಾಂಕ್ ಖಾಲಿ ಆದರೆ ಗೊತ್ತಾಗೋದು ನಿಮಗೆ ಮತ್ತೆ ಹೊಸದಾಗಿ ನೀರು ಒಳಕ್ಕೆ ಬರದೇ ಇದ್ದರೆ. ಎಕ್ಸಾಕ್ಟ್ಲಿ ಆ ಪೊಸಿಷನ್ಗೆ ಹೋಗ್ತಾ ಇವೆ ಬಹುದೇಶಗಳೀಗ, ಪರ್ಟಿಕ್ಯುಲರ್ಲಿ ಕಂಟ್ರೀಸ್ ಲೈಕ್ ಯುರೋಪ್ ಆಸ್ ಹಾರ್ಡ್ಲಿ ಹ್ಯಾಸ್ 2.5 ವಾರಗಳಷ್ಟು ಜೆಟ್ ಫ್ಯೂಯಲ್ ಇದೆ ಅವ್ರ ಹತ್ರ. ಅದರ ಮೇಲೆ ಇಲ್ಲ ಅವ್ರ ಹತ್ರ ಜೆಟ್ ಫ್ಯೂಯಲ್. 2 ವಾರದಷ್ಟು ಅದು ಇದೆ, 2.5 ವಾರದಷ್ಟು ಇದೆ ಅಷ್ಟೇ ಇದು. ಮತ್ತು ಬ್ಯಾಕ್ ರಿಸರ್ವ್ಸ್ ಏನಿದೆ ಅದನ್ನೆಲ್ಲರೂ ಆಪರೇಟ್ ಮಾಡ್ತಾ ಇದ್ದಾರೆ, ಎತ್ತುತ್ತಿದ್ದಾರೆ. ಟ್ಯಾಂಕಿಂದ ಎತ್ತದಂಗೆ ನೀವು ಮನೆ ಒಳಗಡೆ ನೀರಿಗೆ ನಿಮಗೆ ಕಷ್ಟ ಗೊತ್ತೇ ಆಗಲ್ಲ. ನೀರು ಬರಲಿಲ್ಲ ಕರೆಕ್ಟು, ಟ್ಯಾಂಕಲ್ಲಿ ನೀರಿದ್ರಿಂದ ಗೊತ್ತಾಗಲ್ಲ. ಟ್ಯಾಂಕ್ ಖಾಲಿ ಆದಮೇಲೆ ಏನು ಮಾಡ್ತೀರಿ? ಟ್ಯಾಂಕ್ ಖಾಲಿ ಆಗೋಯ್ತಾ, ಸಂಪಿಂದ ಹೊಡೆಯೋ ಸ್ವಲ್ಪ ಅಂದರೆ ಸಂಪುಣಿಂದ ಹೊಡ್ಕತ್ತೀರಿ. ಸಂಪ್ ಖಾಲಿ ಆದಮೇಲೆ ಏನು ಮಾಡ್ತೀರಿ? ಈ ಪರಿಸ್ಥಿತಿಗೆ ದೇಶಗಳು ಹೋಗ್ತಾ ಇವೆ. ಸೊ ದಿ ಕ್ರೈಸಿಸ್ ಏನಿದೆ ಅದು ಈಗ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಪ್ರಕಾರ ಭಾರತೀಯರು ಘನತೆವೆತ್ತ ತಯಾರಿಯಾಗಿ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಈಗಲೇ ಪೆಟ್ರೋಲ್ ಡೀಸೆಲ್ ನಿಮ್ಗೆ ಏನೂ ಆಗಿಲ್ಲ ಇಲ್ಲಿವರೆಗೆ, ಈಗ ನೆಕ್ಸ್ಟ್ ಅನುಭವಿಸ್ತೀರಿ. ನಂಬರ್ 3 ಭಾಳ ಇಂಪಾರ್ಟೆಂಟ್. ಈ ಯುದ್ಧ ಮುಂದುವರಿದರೆ ರಸಗೊಬ್ಬರಗಳ ಸ್ಥಿತಿ ಏನಾದೀತು ಅಂತ ನನಗಿನ್ನೂ ಚಿತ್ರಣ ಸಿಕ್ಕಿಲ್ಲ. ಭಾರತ ಸರ್ಕಾರ ಹೇಳಿದೆ ನಮ್ಮ ಹತ್ರ ಇದೇ ಎಲ್ಲವೂ ತಲೆ ಕೆಡಿಸ್ಕೋಬೇಡಿ ಅಂತ, ನಾವು ಅದನ್ನು ನಂಬಿದ್ದೀವಿ. ಬಟ್ ಓನ್ಲಿ ವೆನ್ ಎ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ಸ್, ವಿತರಣೆ ಪ್ರಾರಂಭ ಆದಾಗ ಮಾತ್ರ ನನಗೆ ಅದು ಗೊತ್ತಾಗಬೇಕು ಅದರ ಪರಿಸ್ಥಿತಿ ಏನು ಅಂತ. ಸೊ ದೇರ್ ಇಸ್ ಎ ಥರ್ಡ್ ಡೇಂಜರ್ ಕಾಯ್ತಾ ಇದೆ ಬಾಗಲಲ್ಲಿ.
ಪಿಚಾಚಿಗಳು ಕೂಗ್ತಾ ಇವೆ ಅಂತಾರಲ್ಲ, ಹಾಗೆ ಕೂಗ್ತಾ ಇವೆ ಒಂದೊಂದುವೆ. 4ನೇದು, ಮುಂಗಾರು ಸಮೀಪಿಸ್ತಾ ಇದೆ. ಎ, ಮುಂಗಾರು ಕೊರತೆ ಆಗತ್ತೆ ಅಂತ ಇದ್ದೀವಿ. ಬಿ, ಮುಂಗಾರು ತಡ ಆಗತ್ತೆ ಅಂತ ಇದ್ದಾರೆ. ಮತ್ತು ಸಿ, ಮುಂಗಾರಿನ ಒಳಗಡೆ ಎಲ್ ನೀನೋ ಹೊಡೆಯತ್ತೆ ಅಂತ ಹೇಳ್ತಿದ್ದಾರೆ. ದ ಮೊಮೆಂಟ್ ಎಲ್ ನೀನೋ ಎಫೆಕ್ಟಲ್ಲಿ ಹೊಡೆದೇನಾದ್ರು ಮುಂಗಾರಿಗೆ ಬಿತ್ತು ಅಂದರೆ ಏಟು, ಯುವರ್ ಎಂಟೈರ್ ಎನರ್ಜಿ ಕ್ರೈಸಿಸ್ ವಿಲ್ ಚೇಂಜ್ ಆಗುತ್ತೆ. ಮುಂಗಾರಿನ ವೈಫಲ್ಯ ನೇರವಾಗಿ ನಿಮ್ಮ ಎನರ್ಜಿ ಕ್ರೈಸಿಸ್ ಮೇಲೆ ಹೊಡೆಯುತ್ತೆ ಏಟನ್ನು. ಯಾಕೆ? ಇಮಿಡಿಯೇಟ್ಲಿ ಶಿಫ್ಟ್ ಆಗ್ತಾರೆ ಎಲ್ಲರೂ ಪವರ್ ಜನರೇಟ್ ಮಾಡ್ಕೊಳ್ಳೋಕ್ಕೆ. ಪಂಪ್ ಸೆಟ್ಗಳು, ಅದ್ದು ಇದ್ದು ಮಣ್ಣು ಮಸಿ ಡ್ಯಾಶು ಅನ್ಕೊಂಡು ದೇರ್ ವಿಲ್ ಬಿ ನೋ ಫ್ಯೂಯಲ್. ದೇರ್ ಇಸ್ ಅ ಕೌಂಟ್ರಿ ಎಫೆಕ್ಟ್ ಇವಾಗ ಟಕಾರ್ ಅಂತ ಮತ್ತೆ. ಹಾಗಾಗಿ ಕೆಲವು ದೇಶಗಳು ಈಗಾಗಲೇ ವಿಶ್ವಸಂಸ್ಥೆ ಕಳಿಸುವ ಒಂದು ಬ್ಯಾಗ್ ಗೋಧಿಗೆ ಕಾಯ್ತಾ ಕೂತಿರೋ ದೇಶಗಳು ಹಾಗೆ ಹಂಗರ್ನಲ್ಲಿ, ಹಸಿವಿನಲ್ಲಿ ಸಾಯತ್ವೆ. ಭಾರತಕ್ಕೆ ಇನ್ನೂ ಪರಿಸ್ಥಿತಿ ಬಂದಿಲ್ಲ. ನಮ್ಮ ಹತ್ರ ಲಾರ್ಜ್ ಬ್ಯಾಕಪ್ ಇದೆ. ನಮ್ಮ ಹತ್ರ ವೀಟ್ ಆ್ಯಂಡ್ ರೈಸ್ ನಮ್ಮ ಹತ್ರ ಇದೆ. ಫಾರ್ಚುನೇಟ್ಲಿ, ಪುಣ್ಯಕ್ಕೆ ನಮ್ಮ ಹತ್ರ ಇದೆ. ಸ್ವಲ್ಪ ದಿನ ತಡ್ಕೋಬೋದು ನಾವೆಲ್ಲ. ಹಾಗಾಗಿ ಈ ವಾರ್ ಏನಿದೆ ಇದನ್ನು ಜೋಕ್ ಥರ ನೋಡೋಕ್ಕೆ ಸ್ಟಾರ್ಟ್ ಆಗಿದೆ ಇತ್ತೀಚಿನ ದಿನದಲ್ಲಿ ಭಾರತದಲ್ಲಿ. ಇದೊಂಥರ ತಮಾಷೆಯಾಗಿದೆ ಈಗ. ಏನಪ್ಪ ಏನಾಯ್ತು ವಾರ, ಏನಂತೆ ಇವತ್ತು, ಏನು ಟ್ರಂಪ್ ಹೊಡೆದ್ನಾ? ಇದು ಬೆಳಗ್ಗೆ ಫುಟ್ಪಾತಲ್ಲಿ, ಮಾರ್ನಿಂಗ್ ವಾಕ್ ಟಾಕ್ ಇದ್ದಂಗಿದೆ. ಐ ಹ್ಯಾವ್ ಹರ್ಡ್. ಎಫೆಕ್ಟ್ ಆಗಿಲ್ಲ. ಯು ವಿಲ್ ಫೀಲ್ ದ ಪಿಂಚ್. ಅದರದ್ದು ಹೊಡೆತ ಹೆಂಗೆ ಬೀಳತ್ತೆ ಅಂದರೆ ಈಗ ನಾನು ಹೇಳ್ದಂಗೆ ಮುಂದುವರೆದಾರೆ. ಎಸ್, ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿ ಅಲಿಯಾ ಶ್ರೀಕೃಷ್ಣನ ಜೊತೆಗಿನ ಆರ್ಥಿಕ ವ್ಯವಹಾರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ನಲ್ಪಾಡ್ ಹ್ಯಾರಿಸ್, ನಲ್ಪಾಡ್ ಮೊಹಮ್ಮದ್ ಹ್ಯಾರಿಸ್ ಮಗ, ಅದೇ ಏನು ಅವನ ಹೆಸರು, ಫುಲ್ ಹೆಸರೇನು? ನಲ್ಪಾಡ್ ಮೊಹಮ್ಮದ್. ಹಾಂ, ಇಡಿ ಶಾಕ್ ಕೊಟ್ಟಿದೆ. ಅವನ ಇನ್ನೊಬ್ಬ ಪುತ್ರ ಯಾರೋ ಒಮರ್ ಅಂತೆ, ಅವ್ರ ಮೇಲೂ ಹೋಗಿದ್ದಾರೆ. ಅದೇನೋ 4 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ರಂತೆ ಇವರು ಶ್ರೀಕಿ ಜೊತೆ ಡ್ಯಾಶ್ ಎಲ್ಲ ಹಳೆ ಕಥೆನೇ, ಇಲ್ಲ ಅಂತಲ್ಲ. ಬಟ್ ಈಗ ಇದನ್ನೆಲ್ಲ ದುಡ್ಡು ತೊಗೊಂಡಿದ್ರಂತೆ, ಯಾರಿಗೋ ದುಡ್ಡು ಕೇಳಿದ್ರಂತೆ, ಯಾರೋ ದುಡ್ಡು ಕೊಟ್ಟಿದ್ರಂತೆ, ಆ ದುಡ್ಡನ್ನು ಅವನೇನೋ ಹ್ಯಾಕ್ ಮಾಡಿದ್ದಂತೆ, ಅದು ಯಾರದ್ದೋ ಕಳಿಸೋದಂತೆ, ಅವನು ವಾಪಸ್ ಕೊಡಲಿಲ್ವಂತೆ, ಮೋಸ ಮಾಡಿದಂತೆ, SIT ರಚನೆ ಆಯಿತಂತೆ, ಮಣ್ಣನ್ನು ತಿಂದರಂತೆ, ಉಪ್ಪಿನಕಾಯಿ ಹಾಕಿಕೊಂಡು ನೆಕ್ಕರಂತೆ, ತಿಂದವರು ಎಂದು ಆರೋಪಿಸಿದ್ದವರೆಲ್ಲ ಓಡಾಡಿಕೊಂಡು ಇದ್ದರಂತೆ, ತನಿಖೆ ಮಾಡಿದವರೆಲ್ಲ ಮಕ ಮುಚ್ಚಿಕೊಂಡು ಅವಸಿಕೊಂಡು ಮಕವನ್ನು ಜಜ್ಜಿಕೊಂಡರಂತೆ. ಜನ ಈ ಮಜವನ್ನು ನೋಡಿ ಅದ್ಭುತ ಅದ್ಭುತ ಅಂತ ಕೂಗಾಡಿದರಂತೆ. ಇದಿಷ್ಟು ಇಂಡಿಯಾ ಅಷ್ಟೇ ತಾನೇ? ವಾಟ್ ಎಲ್ಸ್ ಇಸ್ ಇಂಡಿಯಾ? ಇಂಡಿಯಾ ಅಂದರೆ ಏನು? ಯಾರು ಇಲ್ಲದವರನ್ನು ಬಡಿದು ಹಾಕು, ಶಕ್ತಿ ಇಲ್ಲದವನು ಸಿಕ್ಕಿದರೆ ತುಳಿ, ಯಾರು ಗತಿ ಇಲ್ಲದವನನ್ನು ಜೈಲಿಗೆ ಕಳುಹಿಸು, ಅಷ್ಟೇ ತಾನೇ ಇಂಡಿಯಾ ಅಂದರೆ. ಇನ್ನೇನು ಇಂಡಿಯಾ? ಬಲವಂತರಲ್ಲ. ಅದ್ಯಾವುದೋ ಹೆಲಿಕಾಪ್ಟರ್ ಬುಕ್ ಮಾಡಿದ್ರಂತೆ ಇವ್ರುಗಳು, ಅದನ್ನೆಲ್ಲ ಈಗ ಚೆಕ್ ಮಾಡ್ತಾರಂತೆ ಇಡಿ ಅವರು. ಆಯ್ತು ಮಾಡಿ. ಮತ್ತು ಯಾರು ರೆಹಮಾನ್ ಖಾನ್ ಮೊಮ್ಮಗ, ಅವ್ರಿಗೂ ಏನೋ ಪ್ರಾಬ್ಲಮ್ ಬರುತ್ತಂತೆ, ಬರಲಿ. SIT ಅವ್ರಿಗೆ ಇದೆಲ್ಲ ಗೊತ್ತಿತ್ತು, ಆದರೂ ಅವರು ಅದನ್ನು ಮುಂದುವರಿಸಿಲ್ಲ. ನಲಪಾಡೋದು ಯಾವುದೋ 10 ಲಕ್ಷ ವಾಪಸ್ ಕೊಟ್ಬಿಡ್ತೀನಿ ಅಂದಿದ್ರಂತೆ, ಅದನ್ನು ಕೊಟ್ಟಿಲ್ವಂತೆ, ಆದರೂ ಏನು ಮಾಡಿಲ್ವಂತೆ SIT. ಚಾರ್ಜ್ ಶೀಟು ಮಾಡೋಕ್ಕೆ ಹೋಗ್ತಿಲ್ವಂತೆ. ನಮ್ಮ ಪಾಡು ನಾವು ಇದ್ದೀವಿ, ಏನು ಓಡಾಡ್ಕೊಂಡಿದ್ದೀವಿ ಅಂತ ಅಂತಿದ್ದಾರಂತೆ. ಪಾಪ ರೀ, ಹಾಗೆಲ್ಲ ಹೇಳಬಾರ್ದು ರೀ ನೀವು. ಯಾಕೆ ಸರ್ ಪಾಪ? ಯಾರು ಅವ್ರು ಯಾವ್ಯಾವ ಕಷ್ಟದಲ್ಲಿ ಇರ್ತಾರೋ, ಯಾರ್ಯಾರು ಮಾತು ಕೇಳ್ಕೊಂಡು ಕೆಲಸ ಮಾಡಬೇಕು, ಎಲ್ಲೆಲ್ಲಿ ಏನೇನು ಒತ್ತಡ ಇರುತ್ತೋ ಇರಲ್ವೋ, ಹಾಂ, ಯಾರು ಎಲ್ಲಿ ಫೀಡಿಂಗೋ ಯಾರು ನಾನ್ ಫೀಡಿಂಗೋ, ಎಲ್ಲ ಏನೇನೋ ಇರತ್ರಪ್ಪ ಕಾಂಪ್ಲಿಕೇಶನು ದೊಡ್ಡವ್ರ ವ್ಯವಹಾರಗಳಲ್ಲಿ. ಹಾಂ, ಇದೆಲ್ಲ ಗೊತ್ತಿರೋದು ಯಾರಿಗೆ ಅಂದರೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರೊಬ್ಬರೇ ಪ್ರಪಂಚದಲ್ಲಿ. ನನ್ನ ಪ್ರಕಾರ ಅದೇನೋ ವಿಶ್ವಗುರು ಹೆಸರು ಬರ್ಸೋದು ಬೇಡ ಅಂತಂತಿದ್ದಾರೆ. ನನ್ನ ಪ್ರಕಾರ ನಾವು ಪ್ರಿಯಾಂಕ ಖರ್ಗೆನೇ ವಿಶ್ವಗುರು ಅಂತ ಕರಿಬೇಕಪ್ಪ. ಯಾಕೆ ಸರ್? ಯಾಕಂದರೆ ಅವ್ರು ಎಲ್ಲದಕ್ಕೂ ಕರೆಕ್ಟಾಗಿ ಕಾಮೆಂಟ್ ಆಗ್ತಾರೆ, ಎಲ್ಲದೂ ತಿಳ್ಕೊಂಡಿದ್ದಾರೆ. ಹಾಂ, ಹಂಗಾಗಿ ಅವ್ರನ್ನೇ ವಿಶ್ವಗುರು ಮಾಡ್ಬೇಕು ನಾವು ಇನ್ಮೇಲಿಂದ. ಅವ್ರನ್ನೇ ಮಾಡ್ಬಿಡೋದು ಬೆಟರ್ ಅನಿಸ್ತಿದೆ. ಅವ್ರು ಹೇಳ್ತಾರೆ BJP ಅವ್ರು ಏನು ಮಾಡಿಲ್ವಾ, BJP ಅವರು ಹೇಸ್ಗೆ ತಿಂದ್ರಂತೆ, ನಿಮ್ಮ ಪಕ್ಷದವ್ರು ಏನು ತಿಂದರು ಮಿಸ್ಟರ್ ಪ್ರಿಯಾಂಕ ಖರ್ಗೆ? ಅವರು ಚರಂಡಿಯಿಂದ ತಿಂದ್ರಂತೆ, ನೀವು ಪೈಪಲ್ಲಿ ಹೋಗ್ತಿದ್ದು ತಿಂದ್ರ? ನಾಚಿಕೆ ಆಗಲ್ವಾ ನಿಮ್ಗಳಿಗೆಲ್ಲ ಕಂಪ್ಯಾರಿಸನಲ್ಲಿ ಮಾತಾಡೋಕ್ಕೆ ಇಂಥ ವಿಚಾರದಲ್ಲಿ? ಒಂದು. ಎರಡನೇದು, BJP ಅವ್ರನ್ನ ಹಿಡಿದು ಒಳಗಾಕ್ಬೇಡ ಅಂತ ಯಾರು ಹೇಳಿದ್ರ ಬಂದು ನಿಮಗೆ? ಘನತೆ ವೆತ್ತ ವಿಶ್ವಗುರು ಹೊಸದಾಗಿ ನಾಮಕರಣ. ಭಾಳ ಅವಮಾನ ಆಗುತ್ತೆ ರೀ ಇವೆಲ್ಲ. ನಿಮ್ಮ ನಾಲೆಡ್ಜ್ಗಳಿಗೆ. ಯು ಆರ್ ನಾಲೆಡ್ಜಬಲ್, ಐ ನೋ, ಪರ್ಟಿಕ್ಯುಲರ್ಲಿ ಇನ್ ಬಿಟ್ಕಾಯಿನ್. ಪ್ರಿಯಾಂಕ್ ಈಸ್ ಎಕ್ಸ್ಟ್ರೀಮ್ಲಿ ನಾಲೆಡ್ಜಬಲ್, ಅದರಲ್ಲಿ ಯಾವ ಅನುಮಾನನೂ ನನಗಿಲ್ಲ. ಬಟ್ ವೆನ್ ಯು ನೋ ಇಟ್ ಯು ಶುಡ್ ಗೈಡ್ ಇಟ್, ನಾಟ್ ಮೇಕ್ ಇಟ್ ಪೊಲಿಟಿಕಲ್. BJP ಅವರು ಏನು ಮಾಡಿ
ಈ ಒಳಗಾಕ್ರಿ ಯಾರ್ರೀ ಬೇಡ ಅಂದಿದ್ದವ್ರು ನಿಮ್ಮನ್ನ? ಎಸ್, ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು. ನಾನು ಅದನ್ನೇ ಹೇಳ್ತಿರೋದು. ಮಾನ್ಯ ಶ್ರೀ ವಿಶ್ವಗುರು ಪ್ರಿಯಾಂಕ ಖರ್ಗೆ ಅವರು, ಯಾರು ನಿಮ್ಮನ್ನು ತಡೆದವರು? ಹೂ ಹ್ಯಾಸ್ ಸ್ಟಾಪ್ಡ್ ಯು? ದೊಡ್ಡವರ ಮನೆಗೂ ಟಾರ್ಗೆಟೆಡ್. ನಿಮ್ಮನ್ನು ಯಾರು, ನೀವು ಟಾರ್ಗೆಟೆಡ್ ಆಗೇ ಮಾಡಿಬಿಡಿ. ಯಾರು ಬೇಡ ಅಂದವ್ರು ಇಡಿ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಲ್ಲ, ಇಡಿ ಅಲ್ಲ, ನೀವೇ ಮಾಡ್ಕೊಳ್ರಿ. ನೀವೇನು ಕತೆ ಕಾಯ್ತಾ ಇದ್ದೀರಾ? ಎಲ್ಲರೂ ಮಾಡಿ ತಿಂತಾ ಇದ್ದೀರಾ? ಹಂಗಾರೆ ನೀವೇನು ತಿಂತೀರಿ? SIT ಏನು ಮಾಡ್ತಿದೆ? ಮಾಡಿ. ಯಾರು ಬೇಡ ಅಂದಿರೋ ನಿಮ್ಮನ್ನ? ಶೋಭಾ ಕರಂದ್ಲಾಜೆ ಮೇಡಮ್, ಇದೇನೋ ಬರೀ ಈ ಸರ್ಕಾರ ಬಂದ ಮೇಲೆ ಆಗಿರೋ ಟೈಪು ಫುಲ್ ಸ್ಪಿರಿಟಲ್ಲಿ ಹೊಡಿತಾ ಇದ್ದೀರಿ. ಹೀಗಾಗಿರೋ ಥರ ಮಹಿಳಾ ಬಿಲ್ ಪಾಸ್ ಆಗಿಲ್ಲ ಮೇಡಮ್. ಪಾಸ್ ಆಗಕ್ಕೆ ಮೊದಲೇ MP ಆಗಿದ್ದಾರೆ, ತೊಂದರೆ ಇಲ್ಲ. ಏನು ಮೇಡಮ್, ನಿಮ್ಮ ಸರ್ಕಾರ ಇದ್ದಾಗಲೂ ಇತ್ತು, ತಿಪ್ಪೆ ಸಾರಿಸ್ಬಿಟ್ಟು ಕೈ ಬಿಟ್ಟಿದ್ದಾರೆ. ತಿಪ್ಪೆ ಸಾರಿಸ್ದವ್ನು ಯಾವನೋ, ತಿಪ್ಪೆನೇ ಹೇಸಿಗೆ ರೀತಿ ತಿಂದವ್ನು ಯಾವನು ಅನ್ನೋದನ್ನು ಕಂಡುಹಿಡಿಬೇಕು ಅಂತ ನಾನು ಹೇಳ್ತಿರೋದು. ಅವ್ನು ಯಾವ ಪಾರ್ಟಿನಾರು ಆಗಲಿ, ಯಾವ ಪಾರ್ಟಿ ಆದರೆ ನಮಗೇನು ಹೋಗಬೇಕು ಮಾಡಿದ್ರೆ. ಎಸ್.